ಬರ್ತಾ ನಾವು ಈಗ ಒಂದು ವೆಂಕಟೇಶ್ವರ ಬೇಕ್ರಿ ಅಂತ ಬೇಕ್ರಿಗೆ ಹೋಗಿದ್ವಿ. ಪ್ರತಿ ಸಲ ಬಂದಾಗ ಸತ್ಯ ನನಗಲ್ಲಿ ದಿಲ್ ಪಸಂದ್ ಕೊಡಿಸ್ತಾರೆ. ನನಗೆ ಈಗಿಂದಲ್ಲ, ಒಂದು 20 ವರ್ಷದಿಂದನೂ ಅಷ್ಟೇ ಈ ಕಡೆ ಬಂದಾಗ ಅಲ್ಲಿ ಹೋಗಿ ಕೊಡಿಸ್ತಾರೆ. ಆಗಲಿ ಒಂದು ವಿಡಿಯೋ ಮಾಡೋಣ ಅಂತ ನಾನು ಸತ್ಯ ಇಬ್ಬರೂ ಹೋದ್ರೆ ಪರ್ಮಿಷನ್ಗೆ ಅಂತ ಹೋದ್ರೆ ಏನು ಹೇಳಿದ್ರು ಸತ್ಯ? ಅಲ್ಲಿ ಯಾರೋ ರೀಸೆಂಟಾಗಿ ಯಾರೋ ಕ್ರಿಯೇಟರ್ ಬಂದು ಸುಮ್ಮನೆ 5,000 ದಿಲ್ ಪಸಂದ್ ಮಾಡ್ತಾರೆ ದಿನಕ್ಕೆ ಅಂತ ಏನೋ ಟೈಟ್ಲ್ ಹಾಕಿದ್ದಾರೆ. ಅದಕ್ಕಿಂತ ಅವ್ರಿಗೆ ಸಾಕಷ್ಟು ತೊಂದರೆ ಆಗಿದೆಯಂತೆ. ಸೊ ದಯವಿಟ್ಟು ಈ ಓನರ್ನ ಮಾತಾಡಿಸಿ ಒಂದು ಕಂಟೆಂಟ್ ಮಾಡಿ, ನೀವೇ ಒಂದು ಕಲ್ಪನೆ ಮಾಡಿಕೊಂಡು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಸುರೇಶ್ ಗೌಡ ಹೋಟೆಲ್ಲು ಚಿಕ್ಕಬಳ್ಳಾಪುರದಲ್ಲಿ ಬಂದಿದ್ದೀವಿ. 8 ತಿಂಗಳ ಹಿಂದೆಗಡೆ ಓಪನ್ ಆಗಿದೆ ಅಂತೆ. ಸತ್ಯ ಏನು ಹೇಳಿದ್ರು? ಆ್ಯಕ್ಚುಲಿ ಇವರ ಫಸ್ಟ್ ಬ್ರಾಂಚ್ ದೇವನಹಳ್ಳಿನಲ್ಲಿ ಇರೋದನ್ನು ನಾವೇ ಫಸ್ಟು ವಿಡಿಯೋ ಮಾಡಿದ್ದು. ಅದಾದಮೇಲೆ ಸಾಕಷ್ಟು ಜನ ಕ್ರಿಯೇಟರ್ಸ್ ಹೋಗಿ ಇವರ ಅಡುಗೆಗಳನ್ನ ಊಟಗಳನ್ನ ಮೆಚ್ಕೊಂಡಿದ್ದಾರೆ. ಈಗ ಇಲ್ಲಿ 2ನೇ ಬ್ರಾಂಚು ಹೌದು ವಿಶಾಲವಾಗಿ ಓಪನ್ ಮಾಡಿದ್ದಾರೆ. ಅದೃಷ್ಟಕ್ಕೆ ಓನರ್ ಸಿಕ್ಕಿದ್ರು. ನೋಡಿ ಸರ್, ನೀವು ಎಲ್ಲ ಸರ್ ನಾವು ಫಸ್ಟ್ ವಿಡಿಯೋ ಮಾಡಿದ್ದು ಏನು ಸರ್ ಇಲ್ಲಿ ಅಂತ ಹೇಳಿದ್ರು, ವಿಡಿಯೋ ಮಾಡೋಕ್ಕೆ ಅಂತ ಹೇಳಿದ್ರೆ ಸರ್ ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ವಿಡಿಯೋ ಮಾಡಿಬಿಡಿ ಅಂತ ಹೇಳಿದ್ರು. ಹೌದು, ಎಕ್ಸಾಕ್ಟ್ ಲೊಕೇಶನ್ ಈ ಜಾಗದ ಬಂದು ಡಿಸ್ಟ್ರಿಕ್ಟ್ ಕೋರ್ಟ್ ರೋಡು, ರೈತ ಭವನ ಅಂತ ಫಸ್ಟ್ ಗ್ರೌಂಡ್ ಫ್ಲೋರ್ನಲ್ಲೇ ಇದೆ. ಹೌದು, ವಿಶಾಲವಾದ ಜಾಗ, ಸಖತ್ ಪಾರ್ಕಿಂಗು, ಬೇಸ್ಮೆಂಟ್ ಪಾರ್ಕಿಂಗ್ ಎಲ್ಲ ಇದೆ. ಸೂಪರ್. ಸುರೇಶ್ ಗೌಡ ಅಲ್ಲಿರೋ ಊಟನ ಇಲ್ಲೂ ಸಿಗ್ಬೋದು ಅನ್ಕೊಂಡಿದ್ದೀನಿ. ಒಳಗಡೆ ವಿಶಾಲವಾಗಿದೆ, ನೋಡೋಣ ಹೇಗೆ ಏನೆಲ್ಲ ಸಿಗುತ್ತೆ ಅಂತ. ಹೌದು, ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸುರೇಶ್ ಗೌಡ ಹೋಟೆಲ್ ಚಿಕ್ಕಬಳ್ಳಾಪುರ 2ನೇ ಬ್ರಾಂಚು ಸ್ಟಾಫ್ಸ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮಧು ಅಂತ. ಸರ್, ಎಷ್ಟು ದಿನ ಆಯಿತು ಸರ್ ಇದು ಓಪನ್ ಆಗಿ? 8 ತಿಂಗಳಾಯ್ತು ಸರ್. 8 ತಿಂಗಳಾಯ್ತು. ರನ್ನಿಂಗ್ ಆಯಿತು. ಓಕೆ. ದೇವನಹಳ್ಳಿಗೆ ಮತ್ತು ಚಿಕ್ಕಬಳ್ಳಾಪುರಗೆ 2 ಹೋಟೆಲ್ಗೆ ಏನು ವ್ಯತ್ಯಾಸ? ಏನು ಅದೇ ವ್ಯತ್ಯಾಸ ಏನಿಲ್ಲ, ಒಂದೇ ಸೇಮ್ ಟೇಸ್ಟು, ಎಲ್ಲ ನೀಟಾಗಿರ್ತದೆ. ಅಲ್ಲಿ ಏನು ಕೊಡ್ತಾರೆ ಇಲ್ಲ ಅದೇ ಸೇಮ್ ಸರ್, ಎಲ್ಲ ಒಂದೇ ಥರ. ಓಕೆ. ಎಲ್ಲ ಭಟ್ರೆ ಇಲ್ಲೂ ಎಲ್ಲ ಇದ್ದಾರೆ ಇಲ್ಲೂ? ಹ್ಞೂ ಸರ್, ಸೇಮ್. ಏನೇನಿದೆ ಇಲ್ಲಿ ಸರ್? ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಕೀಮಾ ಸಿಗುತ್ತೆ, ಲಾಲಿಪಾಪ್ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಮತ್ತು ಮಟನ್ ಕುರ್ಮಾ, ಮಟನ್ ಚಾಪ್ಸು, ಚಿಕನ್ ಐಟಮ್, ಗುಂಟೂರು ಚಿಕನ್ನು, ಚಿಕನ್ ಸ್ಟಾರ್ಟರ್ಸ್, ಪ್ರತಿಯೊಂದು ಐಟಮು ಸಿಗುತ್ತೆ. ಎಲ್ಲ ಐಟಮ್ಸ್ ಬಿಸಿಯಾಗಿ ಸಿಗುತ್ತೆ ಸರ್. ಬಿಸಿಯಾಗಿ. ತುಂಬ ಫಾಸ್ಟ್ ಮೂವಿಂಗು. ತುಂಬ ನಿಮ್ಮದು ಸುರೇಶ್ ಗೌಡದ್ದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಫೇಮಸ್? ಇಲ್ಲಿ ಬಳ್ಳಾಪುರದಲ್ಲಿ ಬಿರಿಯಾನಿ ಫೇಮಸ್ ಸರ್ ನಮಗೆ. ಅಲ್ಲಿ ನಮ್ಮ ಹೋಟೆಲಿಗೆ ಬಿರಿಯಾನಿ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ. ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ಆಲ್ಮೋಸ್ಟ್ ಐಟಮ್ ಎಲ್ಲ ರನ್ನಿಂಗ್ ಆಗ್ತಿದೆ ಸರ್. ನಮ್ಗೆ ಅಂಥ ತೊಂದರೆ ಏನಿಲ್ಲ. ಹೌದು, ಬಿಸ್ನೆಸ್ ಆಗ್ತಿದೆ. ಈಗ ಆ ಕಡೆ ಇನ್ನೊಂದು ಇದು ಮಾಡಿದ್ದೀರಾ, ಇದು ವೆಜ್ಜು, ಇದು ನಾನ್ ವೆಜ್ಜು, ಅದು ವೆಜ್ಜು ಅಂತ ಮಾಡಿದ್ದೀರಾ. ವೆಜ್ಜಲ್ಲಿ ಏನೇನು ಮಾಡ್ತೀರಾ ಈಗ? ಸರ್, ವೆಜ್ಜಲ್ಲಿ ಆಂಧ್ರ ಮೆಸ್ ಮಧ್ಯಾಹ್ನ ಸಿಗುತ್ತೆ. ಬೆಳಗ್ಗೆ ಟಿಫನ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ. ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಸಾಯಂಕಾಲ ಈವ್ನಿಂಗ್ ಲಂಚ್ವರೆಗೂ, ಮಧ್ಯಾಹ್ನ ಲಂಚ್ವರೆಗೂ, ಈವ್ನಿಂಗ್ ನೈಟ್ ಕೂಡ ಊಟ ಸಿಗುತ್ತೆ. ವೆಜ್ ಊಟ ಪ್ರತಿಯೊಂದು ಐಟಮು ಸಿಗುತ್ತೆ ಸರ್. ಆಂಧ್ರ ಮೀಲ್ ಸಿಗುತ್ತೆ, ಬೆಳಗ್ಗೆ ಟಿಫನ್ನು, ತಟ್ಟೆ ಇಡ್ಲಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನದ ಊಟನೂ ಸಿಗುತ್ತೆ, ರಾತ್ರಿ ಊಟನೂ ವೆಜ್ಜಲ್ಲಿ ಸಿಗುತ್ತೆ ಸರ್. ನಾನ್ ವೆಜ್ ಬಿರಿಯಾನಿ ಸಿಗುತ್ತೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ ಬಿರಿಯಾನಿ? ಸರ್, ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ನಮ್ಮ ಹೋಟೆಲ್. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟು. ಒಂದು 3 ಸತಿ 4 ಸತಿ ಮಾಡ್ತೀವಿ ಡೈಲಿ. ಬಿರಿಯಾನಿಗೆಲ್ಲ 3 ಸತಿ 4 ಸತಿ ಮಾಡ್ತೀವಿ. ಈವ್ನಿಂಗ್ 11 o'clock ವರೆಗೂ ಇರ್ತದೆ ಸರ್. ನೈಟ್ 11 ಗಂಟೆವರೆಗೂ ಇರ್ತದೆ. 11 ಗಂಟೆವರೆಗೂ ಇರುತ್ತೆ. ಈಗ ತಾನೇ ಓನರ್ನ ಮಾತಾಡಿಸಿದೆ. ಓನರ್ ಮಾತಾಡ್ಬಿಟ್ಟು ಏನೋ ಅರ್ಜೆಂಟ್ ಇದೆ ಅಂತ ಹೋಗ್ಬಿಟ್ರೆ ಈಗ ಅವ್ರು ಮಾತಾಡಿಸ್ಬೇಕಾಗಿತ್ತು. ವಾರಕ್ಕೆ ಎಷ್ಟು ವಿಸಿಟ್ ಮಾಡ್ತಾರೆ ಅವರು? ಸರ್, ವಾರಕ್ಕೆ ಶನಿವಾರ ಸೋಮವಾರ ಬಿಟ್ಟು ಪ್ರತಿಯೊಂದು ದಿವಸ ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ದಿವಸ ಅಲ್ಲಿಂದ ಬಂದು ಹೇಗಿದೆ ಅಂತ ನೋಡಿ ಅವರೇ ಮಾಡ್ತಾರೆ. ಅವ್ರ ಕೈಯಿಂದಾನೇ ಮಾಡ್ತಾರೆ. ಶೈಲಿ ಅವರೇ ಮಾಡ್ಕೊಡ್ತಾರೆ. ಅಡಿಗೆ ಅವರೇ ಮಾಡೋದು. ಬಟ್ಟ ಅಂತ ನಮ್ಮ ಹೋಟ್ಲಿಗಿಲ್ಲ, ಓನರೇ ಮಾಡೋದು ನಮ್ಮ ಹೋಟ್ಲ್. ಓಕೆ 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 ಓಕೆ. ಈಗೆಲ್ಲ ರೆಡಿ ಮಾಡಿ ಕೊಟ್ಟು ನಿಮಗೆ ಈಗ ಹೋಗಿದ್ದಾರೆ, ಈಗ ಹೊರಟೋಗ್ತಾರೆ. ಎಮರ್ಜೆನ್ಸಿ ಇದ್ದಾಗ ಇನ್ನೊಂದು ಬಟ್ಟ ಬಂದು ಮಾಡ್ಕೊಡ್ತಾನೆ ದೇವನಹಳ್ಳಿಯಿಂದ. ಓಕೆ ಓಕೆ. ರಜಾ ಯಾವತ್ತಿದೆ ಇದಕ್ಕೆ?
ಸರ್ ರಜೆ ಇಲ್ಲ. ರಜೆ ಇಲ್ಲ. ರಜೆ ಇಲ್ಲ. ಪ್ರತಿ ದಿವಸನೂ ಓಪನ್ ಆಗಿರುತ್ತೆ. ಪ್ರತಿ ದಿವಸನೂ ಓಪನ್ ಆಗಿದೆ. ಇದು ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ನು ಈ ಹೋಟೆಲ್ದು ಸರ್ ಚಿಕ್ಕಬಳ್ಳಾಪುರ ಶಿವಲ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡು ರೈತ ಭವನ ಬಿಲ್ಡಿಂಗು, PLD ಬ್ಯಾಂಕ್ ಕೆಳಗಡೆ ಇರುವಂಥ, PLD ಬ್ಯಾಂಕ್ ಸಂಕೀರ್ಣದಲ್ಲಿರುವಂಥ ಸುರೇಶ್ ಗೌಡ ಹೋಟೆಲ್. ಸುರೇಶ್ ಗೌಡ ಹೋಟೆಲ್ ಬೇಸ್ಮೆಂಟಲ್ಲಿ ಇದೆ. ಸಿಕ್ಕಾಪಟ್ಟೆ ದೊಡ್ಡದಾಗೂ ಇದೆ ಇದು, ಅದು ಕಂಪೇರ್ ಮಾಡಿದ್ರೆ. ಓಕೆ. ಫ್ರೆಶ್ ಜ್ಯೂಸ್ ಇಂದ ಹಿಡಿದು ಪ್ರತಿಯೊಂದು ಅವೈಲಬಲ್ ಇದೆ. ಫ್ರೆಶ್ ಜ್ಯೂಸ್ ಆಚೆಯಿಂದ ತರ್ತಾರೆ, ನಮ್ಮ ಸ್ಟಾಫ್ ಸರ್ವಿಸ್ ಕೊಡ್ತಾರೆ. ಎಲ್ಲ ರೀತಿಯ ಅವೈಲಬಲ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರೂ ದೇವನಹಳ್ಳಿ ಸುರೇಶ್ ಗೌಡದಲ್ಲಿ ಊಟ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ. ತುಂಬ ಜನ ವಿಸಿಟ್ ಮಾಡ್ತಾರೆ, ಯಾಕಂದರೆ ದೇವನಹಳ್ಳಿಯಲ್ಲಿ ಅದೊಂದು ಒಳ್ಳೆ ಫೇಮಸ್ ಹೋಟ್ಲ್ ಅಂತಲೇ ಹೇಳ್ಬೋದು. ಫೇಮಸ್ ಹೋಟ್ಲು. ಸೊ ಇದು 2ನೇ ಬ್ರಾಂಚು, ಸಿಕ್ಕಾಪಟ್ಟೆ ವಿಶಾಲವಾಗಿ ಮಾಡಿದ್ದಾರೆ. ಸೇಮ್ ಐಟಮ್ಗಳೇ ಸಿಗ್ಬೋದು ಇಲ್ಲೂ. ಸತ್ಯ ಏನೇನು ಕೊಟ್ಟಿದ್ದಾರೆ ಒಂದು ಕಡೆಯಿಂದ ತೋರಿಸ್ತೀನಿ. ಬೋಟಿ ಫ್ರೈ ಇದೆ, ಚಿಲ್ಲಿ ಚಿಕನ್ ಇದೆ, ಕಾಲ್ ಸೂಪ್ ಇದೆ, ಮಟನ್ ಚಾಪ್ಸ್ ಇದೆ, ಚಿಕನ್ ಚಾಪ್ಸ್ ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ, ಜೊತೆಗೆ ಪ್ಲೇನ್ ಸೂಪು ಗ್ಲಾಸಲ್ಲಿ ಬಿಸಿ ಬಿಸಿ ಇದೆ. ಕಬಾಬು, ಲಾಲಿಪಾಪು, ಇನ್ನೂ ಏನೇನೋ ಕೊಡ್ತಾರೆ. ಸೊ ನಾವಿಷ್ಟು ತೊಗೊಂಡಿದ್ದೀವಿ. ಫಸ್ಟು ಕಾಲ್ ಸೂಪು ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ, ಒಂದು ದೊಡ್ಡ ಗ್ಲಾಸಲ್ಲಿ. ಟ್ರೈ ಮಾಡ್ತೀವಿ. ಖಾರ ಇದೆ, ಇದೆ, ಘಾಟಿದೆ, ಘಾಟಿದೆ. ಒಳ್ಳೆ ಸೊಮರುನು ಇಳಿಸಿದ್ದಾರೆ. ಚೆನ್ನಾಗಿ ಬೇಯಿಸಿ. ಮೆಣಸು ಘಾಟುನು ನೀಟಾಗಿ ಹೊಡೆಯುತ್ತೆ. ಚೆನ್ನಾಗಿದೆ. ಸೂಪ್ ಒಂಥರ ಕಿಕ್ಕಲ್ಲ. ಹೌದು. ಊಟಕ್ಕೆ ಮುಂಚೆ ಈ ಥರ ಸೂಪ್ ಕುಡಿದ್ಬಿಟ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು. ಸಖತ್ತು. ನೆಕ್ಸ್ಟ್ ಯಾವುದು ತೊಗೊಳ್ಳೋಣ? ಬೋಟಿ ತೊಗೊಳ್ಳೋಣ, ಚಿಲ್ಲಿ ಚಿಕನ್ ತೊಗೊಳ್ಳೋಣ, ಎಲ್ಲ ಒಂದು ಸ್ವಲ್ಪ ಹಾಕೊಂಬಿಡೋಣ ಒಂದೇ ಸರಿ ಹಾಕೋಣ. ನೋಡಿ, ಬೋಟಿ, ಹಸಿ ಬಟಾಣಿ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ನಾನು ಒಂದು ಸ್ವಲ್ಪ ಹಾಕ್ಕೊಂಬಿಡ್ತೀನಿ, ಒಂದು ಸ್ಪೂನು. ಚಿಕನ್ ಗ್ರೀನ್ ಕಲರು, ಆಯಿಲ್ ಎಲ್ಲ ಯಾವ ಥರ ಬಿಟ್ಟಿದೆ ನೋಡಿರಿ. ಕರ್ಬೇವಿನ ಸೊಪ್ಪೆಲ್ಲ ಹಂಗೆ ಇದೆ. ಆಯಿಲ್ ನೋಡಿರಿ ಯಾವ ಥರ ತೇಲ್ತಾ ಇದೆ ಅಂತ. ಒಂದು ಪೀಸ್ ನಾನು ಚಿಲ್ಲಿ ಚಿಕನ್ ಹಾಕ್ಕೊಂಡಿದ್ದೀನಿ. ತದನಂತರ ಒಂದು ಮಟನ್ದು ಚಾಪ್ಸು, ಚಿಕನ್ ಚಾಪ್ಸು. ನಾನು ಚಿಕನ್ ಹಾಕ್ಕೊಳ್ತೀನಿ, ಮಟನ್ ಹಾಕ್ಕೊಂಬಿಡು. ಸಾರು ನೋಡಿ ಯಾವ ಥರ ಇದೆ ಅಂತ. ಗಟ್ಟಿ ಸಾರು, ಗಟ್ಟಿ ಮುದ್ದೆಗೆಲ್ಲ ಅಲ್ಟಿಮೇಟ್ ಕಾಂಬಿನೇಷನ್ ಸೋಮಲ್ಲ. ಮುದ್ದೆ ಈಗ ರೆಡಿ ಮಾಡ್ತಾಯಿದ್ರು, ನೋಡಿದ್ರೆ ಮುದ್ದೆ ತೊಡಿಸ್ತಾಯಿದ್ರು. ರೆಡಿ ಆದರೆ ಏನಾದ್ರೂ ಒಂದು ಅರ್ಧ ಮುದ್ದೆ ತೊಗೊಂಡು ಈ ಸಾರಲ್ಲಿ ಟೇಸ್ಟ್ ಮಾಡೋಣ. ನಾನೊಂದು ಪೀಸ್ ಹಾಕ್ಕೊಂಡಿದ್ದೀನಿ ಮಟನ್ ಚಾಪ್ಸಿಂದ. ಕಾಲು ಸೂಪ್ ಹಂಗೆ ಇರಲಿ, ಆಮೇಲೆ ನೋಡ್ಕೊಳ್ಳೋಣ ಅದನ್ನು. ಹೌದು, ಸೂಪ್ ಕುಡಿದಿದ್ದೀರಿ. ಈಗ ನಾನು ಸ್ವಲ್ಪ ಬೋಟಿ ಒಂದೇ ಒಂದು ಚುಕ್ಕೆ ಹಾಕ್ಕೊಂಡಿದ್ದೆ, ಟ್ರೈ ಮಾಡಿಬಿಡ್ತೀನಿ. ಸೊ ನಾನು ಚಿಲ್ಲಿ ಚಿಕನ್ ಒಂದು ಪೀಸ್ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡಿಬಿಡೋಣ. ಇವರ ದೇವನಹಳ್ಳಿ ಹೋಟ್ಲ್ಗೂ ಇಲ್ಲಿ ಕಂಪೇರ್ ಮಾಡಿದ್ರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ನಾವು ರೀಸೆಂಟಾಗಿ ಒಂದು ಬೀಗ್ರೂಟ ಫಂಕ್ಷನ್ನು ಒಂದು ಕ್ಯಾಟ್ರಿಂಗ್ ಮಾಡಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ. ಹೌದು, ಅಲ್ಲೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದರು. ಆಲ್ಮೋಸ್ಟ್ ಎಲ್ಲ ಸೌದೆ ಒಲೆನಲ್ಲೇ ಅಡುಗೆಗಳು ಮಾಡಿದರು. ಫೋಟೋ ಇರಬೇಕು, ಇದ್ದರೆ ನಾನು ಇಲ್ಲೆಲ್ಲಾದರೂ ಹಾಕ್ತೀನಿ. ಬಟ್ ಸಖತ್ತಾಗಿ ಮಾಡಿದರು. ಚಿಲ್ಲಿ ಚಿಕನ್ನು ಅಲ್ಟಿಮೇಟ್. ಹೌದಾ? ಸೂಪರ್. ನಂಗೆ ಬೋಟಿ ಗೊಜ್ಜು ತುಂಬ ಇಷ್ಟ ಆಯಿತು. ಟವಲ್ ಪೀಸು ಒಂದು ತಿನ್ಬಿಡೋಣ. ಏನಂದರೆ ನೋಡಿ ಹೇಳ್ತಾ ಇದ್ರಲ್ಲ ಅವ್ರ ಮ್ಯಾನೇಜರು, ಇಲ್ಲಿ ಬಟ್ರೆ ಇಲ್ಲ ಅಂತೆ, ಓನರೇ ಇಲ್ಲಿ ಬಂದು ಮಾಡೋದು. ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲೂ ಸಿಕ್ಕಿದ್ರಲ್ಲ ಮಾತಾಡ್ಸಿದ್ವಿ ಅವ್ರನ್ನ. ಹೌದು ಹೌದು. ಯಾಕಂದರೆ ದೇವನಹಳ್ಳಿ ಸುರೇಶ್ ಗೌಡ ಮಿಲಿಟ್ರಿ ಹೋಟೆಲ್ ಫಸ್ಟ್ ನಾವೇ ಮಾಡಿದ್ದು. ತುಂಬ ಅಮೇಚರಾಗಿ ಮಾಡಿದ್ವಿ. ಸೊ ಅದಾದಮೇಲೆ ಕ್ಯಾಮ್ರಾ ಅಪ್ಗ್ರೇಡ್ ಆಯಿತು, ಮೈಕ್ ಬಂತು, ಅದೆಲ್ಲ ಅದಾದಮೇಲೆ ಹೋಗಿರಲಿಲ್ಲ. ತುಂಬ ಕ್ರಿಯೇಟರ್ಸ್ ಎಲ್ಲ ಹೋಗಿ ಸುರೇಶ್ ಗೌಡ ಮಿಲಿಟ್ರಿ ಹೋಟ್ಲನ್ನ ತುಂಬ ವಿಜೃಂಭಣೆಯಿಂದ ತೋರಿಸಿದ್ದಾರೆ. ಅದಾದಮೇಲೆ ನಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇಲ್ಲಿ ಓಪನ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ಗೊತ್ತಾಯಿತು, ಬಂದಿದ್ದೀವಿ. ಸೊ ಇಲ್ಲಿ ವಿಶಾಲವಾಗಿದೆ. ಸೊ ಸಖತ್ ಒಂದು ಒಳ್ಳೆ ಜಾಗ. ವೀಕ್ ಡೇಸ್ನಲ್ಲಂತೂ ಫುಲ್ಲು ರಶ್ ಇರುತ್ತೆ. ಸೊ ಬಂದಾಗ ಒಂದು ಸರಿ ಟ್ರೈ ಮಾಡಿ. ನೆಕ್ಸ್ಟು ಯಾವುದೋ ನಾನು ಚಿಕನ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಟನ್ ಚಾಪ್ಸ್. ನನಗೆ ಸೂಪ್ ತುಂಬ ಇಷ್ಟ ಆಗೋಯಿತು. ಒಳ್ಳೆ ಆಗಾಗ ಕುಡಿತಾ ಇದ್ದೀನಿ, ಸಖತ್ತಾಗಿದೆ. ತಿನ್ಬಿಡ ಚಾಪ್ಸ್? ಎಸ್ ನಾನು ಒಂದು ಪೀಸಲ್ಲಿ ಹೆಂಗೆ ಕಿತ್ಕೊಂಡೆ, 2 ಬೇಳಲ್ಲಿ ಬಂತು. ನೀನು ಅವಾಗಲೇ ಹೇಳ್ದಂಗೆ ಈ ಸಾರಿನಲ್ಲಿ ಮುದ್ದೆ, ವೈಟ್ ರೈಸು ಅಲ್ಟಿಮೇಟ್ ಆಗಿರುತ್ತೆ. ಅದಕ್ಕೆ ಅದೇ ಫೇಮಸ್ ಅಲ್ಲ ಅಲ್ಲಿ. ಈ ಥರ ಸಾರು, ಮುದ್ದೆ, ವೈಟ್ ರೈಸು, ರಸಮ್ಮೇ ಫೇಮಸ್ ಅಲ್ಲಿ. ಇನ್ನು ನಾಟಿ ಕೋಳಿ ಸಾರೆಲ್ಲ ಸಿಗುತ್ತೆ ಅಲ್ಲಿ ದೇವನಹಳ್ಳಿಯಲ್ಲಿ, ಇನ್ನೂ ಚೆನ್ನಾಗಿರುತ್ತದು. ಸಂಜೆ ಹೊತ್ತು ಹೊರಗಡೆ ಒಂದು ಕಬಾಬ್ ಮಾಡ್ತಾರೆ ಇವರೇ 6 ಗಂಟೆ ಮೇಲೆ. ಅದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ಸ್ವಲ್ಪ ಚಿಕನ್ ಬಿರಿಯಾನಿ ಹಾಕ್ಕೊತೀನಿ. ನಾನು ಸ್ವಲ್ಪ ಮಟನ್ ಬಿರಿಯಾನಿ ಹಾಕ್ಕೊತೀನಿ. ಬನ್ನಿ ಹತ್ತಿರದಿಂದ ತೋರಿಸ್ತೀನಿ. ಮಟನ್ ಬಿರಿಯಾನಿ ಅಲ್ಲ, ಮಟನ್ ಪಲಾವ್. ವೈಟ್
ಪಲಾವ್. ಸೊ ಪೀಸಲ್ಲಿದೆ, ಪೀಸು ಆಚೆ ಒಳಗಡೆ ಪೀಸ್ ಮುಚ್ಚಿಕೊಂಬಿಟ್ಟಿದೆ. ಎಸ್, ರೈಸ್ ಕಲರ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಚಿಕನ್ಗೂ ಮಟನ್ಗೂ ಅಲ್ಲ ಅದು? ಹೌದು, ಎರಡು ಸೇಮ್ ಹಾಗೆ ಇದೆ. ಒಳ್ಳೆ ಪೀಸ್ ಸಿಕ್ತು ನನಗೆ. ನಾನೊಂದು ಸ್ವಲ್ಪ ರೈಸು ಮತ್ತು ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಹೌದು, ವೈಟ್ ರೈಸ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಏನು ಜಾಸ್ತಿ ಏನು ನಮ್ಮ ಸತ್ಯ ಹೇಳ್ದಂಗೆ ಆಡಂಬರ ಏನಿಲ್ಲ ಇಲ್ಲಿ. ಯಾವುದೋ ಮಸಾಲೆ ರುಬ್ಬಿ ಹಾಕೋದೇನಿಲ್ಲ, ಲೈಟಾಗಿ ಹಾಕಿದರೆ ಇಷ್ಟು ನೀಟಾಗಿ ಕಾಣ್ತಾ ಇದ್ದೇವೆ. ಅಂದರೆ ಪ್ಯೂರ್ ಜೀರಾ ಸಾಂಬಾರು ರೈಸ್. ಜೀರಾ ಸಾಂಬಾರು ರೈಸ್ ಯೂಸ್ ಮಾಡಿರೋದು. ಸೂಪರ್. ಓಕೆ, ಟ್ರೈ ಮಾಡೋಣ. ಹಬ್ಬ. ಮೊದಲೇ ಒಂದು ಬೈಟಲ್ಲೇ, ಒಂದು ತುತ್ತಲ್ಲೇ ಟೇಸ್ಟು ಸ್ಪ್ರೆಡ್ ಆಗಿಬಿಡುತ್ತೆ ಬಾಯಲ್ಲಿ. ಕರೆಕ್ಟ್. ನಾಲ್ಗೆ ಮೇಲೆ ಇಟ್ಕೊಂಡಿದ್ದ ತಕ್ಷಣ ಗೊತ್ತಾಗ್ಬಿಡ್ತದೆ ನನಗೆ. ತೆಗಿಯೋದೇ ಬೇಡ ಇದು. ನಾಲ್ಗೆ ಮೇಲೆ ಮೊನ್ನೆ ಬೀಗ್ರ ಊಟದಲ್ಲಿ ಹೆಂಗಿತ್ತು ಹಂಗೆ ಇದೆ. ಇಲ್ಲಿ ಏನು ಶೇರ್ವಾಗೆ ಅಂದರೆ ಸಖತ್ ಚರ್ಬಿ ಎಲ್ಲ ಹಾಕ್ಕೊಡ್ತಾರೆ. ಬೇಕಿದ್ರೆ ರೈಸ್ ಜೊತೆನಲ್ಲೋ, ಮುದ್ದೆ ಅನ್ನ ಸಾರು ಜೊತೆನಲ್ಲೋ ಲೈಟಾಗಿ ಚರ್ಬಿ ಇಷ್ಟಪಡೋರು ತಿನ್ಬೋದು. ಸೂಪರ್. ವೈಟ್ ಪಲಾವ್ ಚೆನ್ನಾಗಿದೆ. ಅದ್ಭುತ. ಕಬಾಬ್. ಥ್ಯಾಂಕ್ ಯು. ಲಾಲಿಪಪ್ಪು ಮತ್ತು ಕಬಾಬ್ ಬಂತು. ಏನು ಎಳ್ಳು ಯಥೇಚ್ಛವಾಗಿ ಹಾಕಿದ್ರೆ, ಬಿಳಿ ಎಳ್ಳು ಅದರಲ್ಲಿ. ತಿನ್ಬಿಡೋಣ ಫಸ್ಟು ಖಾಲಿ ಮಾಡಿ ಮುಗಿಸ್ಬಿಡೋಣ. ರೈಸ್ ಮುಗಿಸ್ಬಿಟ್ಟು ಹೋಗೋಣ ಅದಕ್ಕೆ. ನಾನು ಚಿಕನ್ ಪೀಸ್ ಟ್ರೈ ಮಾಡ್ತೀನಿ. ಮಟನ್ ಚೆನ್ನಾಗಿ ಬೇಯಿಸಿದ್ದಾರೆ ಮಟನ್ ಎಲ್ಲ. ಜಾಸ್ತಿ ಮಾತಾಡೋಂಗಿಲ್ಲ, ಅದೇ ಕ್ವಾಲಿಟಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ದೇವನಹಳ್ಳಿಗೆ ನಲ್ಲಿ ಯಾವ ಥರ ಮಾಡ್ತಾರೋ ಇಲ್ಲೂ ಹಂಗೇನೆ. ಸೂಪರ್ ಅಲ್ಟಿಮೇಟ್ ಬಿರಿಯಾನಿ. ಸೊ ಲಾಲಿಪಪ್ಪು ಮತ್ತು ಕಬಾಬ್ ಕೊಟ್ಟಿದ್ದಾರೆ. ಯಾವ ಥರ ಇದೆ ಅಂತ ಹೆಚ್ಚು ಮಸಾಲೆನೇ ಇಲ್ಲ, ಒಂದು ಲೈಟ್ ಕೋಟಿಂಗ್ ಮಸಾಲೆ. ಸದ್ಯ ಕಬಾಬು ಕಲರ್ ಅದು ಸ್ವಲ್ಪ ಕೆಂಪಗಿದೆ. ಹೌದು, ಸ್ವಲ್ಪ ಕಲರ್ ಕಡಿಮೆ ಇದೆ. ಹೌದು. ನಾವು ಆ ಮ್ಯಾರಿನೇಷನ್ಗೆ ಹಾಕಿದ್ದಾಗೇ ನೋಡಿದ್ವಿ, ಕಲರ್ ಡಿಫ್ರೆನ್ಸ್ ಇತ್ತು. ನೋಡಿ, ಕಬಾಬ್ ಸ್ವಲ್ಪ ರೆಡ್ಡಿಶ್ ಇದೆ, ಅದು ಸ್ವಲ್ಪ ಬ್ರೌನಿಶು. ಈ ಕಬಾಬ್ ನೋಡ್ತಾ ಇದ್ರೆ ನನಗೆ ಸಂಜೆ ದೇವನಹಳ್ಳಿನಲ್ಲಿ ಯಾವ ಥರ ಮಾಡ್ತಾರೋ ಅದೇ ಕಬಾಬ್ ನೆನಪಾಗ್ತಾ ಇದೆ. ಈಗ ಟ್ರೈ ಮಾಡಿಬಿಡೋಣ. ಸೂಪರ್. ಲೈಟ್ ಕೋಟಿಂಗು, ಕ್ರಿಸ್ಪಿ. ಎಳ್ಳೆಲ್ಲ ಬಿದ್ದಿರೋದಕ್ಕೆ ನಿಂಬೆಹಣ್ಣು ಹಾಕ್ಕೊಂಬಿಡ್ತೀನಿ. ಆಹಾ, ಕ್ಲಾಸಿಕ್. ಬಿರಿಯಾನಿ ಜೊತೆ ಮಕ್ಕಳು ಕರ್ಕೊಂಬಂದಾಗ ಈ ಥರ ಲಾಲಿಪಪ್ಪು ಅಂದರೆ ಕಬಾಬ್ ಕೊಡಿಸಿ, ಕ್ರಿಸ್ಪಿ ಲೇಯರು, ಜ್ಯೂಸಿ ಚಿಕನ್ನು ಸಖತ್ ಟೆಂಡರ್ ಆಗಿದೆ. ಒಳ್ಳೆ ಮ್ಯಾರಿನೇಷನ್ ಮಾಡಿದ್ದಾರೆ, ಅದಕ್ಕೆ ಈ ಒಂದು ರುಚಿ ಸಿಗ್ತಾ ಇದೆ. ಒಳಗಡೆ ನೋಡಿದೆ ಎಣ್ಣೆನೂ ಅಷ್ಟೇ ಸನ್ಪ್ಯೂರ್ ಯೂಸ್ ಮಾಡ್ತಾಯಿದ್ರು. ಟಿನ್ನು ಒಂದು ಟಿನ್ನೆಲ್ಲ ನೋಡಿದೆ ನಾನು. ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗಿದೆ. ಓವರಾಲ್ ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು. ಹೌದು, ನಾವು ಜಾಸ್ತಿ ಮಾತಾಡೋಂಗಿಲ್ಲ. ಸುಮಾರು ವರ್ಷದಿಂದ ದೇವನಹಳ್ಳಿಯಲ್ಲಿ ಇವರು ನಡ್ಸ್ಕೊಂಡು ಬಂದಿರೋವಂಥ ಒಂದು ಹೋಟೆಲ್ ಇದು, ರೆಸ್ಟೋರೆಂಟು. ಇಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗೆ ಅದಂತೂ ಖುಷಿ ಆಯಿತು ಇಲ್ಲಿ ನೋಡ್ಬಿಟ್ಟು. ಹೌದು, ಸೀಟಿಂಗ್ ಕೆಪಾಸಿಟಿ ಎಲ್ಲ ಜಾಸ್ತಿ ಇದೆ. ತುಂಬ ಚೆನ್ನಾಗಿದೆ, ವಿಶಾಲವಾದ ಒಂದು ಪ್ಲೇಸು. ಸೊ ದೇವನಹಳ್ಳಿ ಮಿಸ್ ಮಾಡ್ಕೊಂಡಿದ್ರೆ, ಚಿಕ್ಕಬಳ್ಳಾಪುರ ಟೌನಲ್ಲಿ ಏನಾದರೂ ನಿಮ್ಗೆ ಕೆಲಸ ಇದ್ದರೆ ಡಿಸ್ಟ್ರಿಕ್ಟ್ ಕೋರ್ಟ್ ತಾನೆ ರೈತ ಭವನ ವಿಸಿಟ್ ಮಾಡಿ. ಇನ್ನೇನು ಹೇಳ್ತೆ ಬರ್ತಾ ನಾವು ಈಗ ಒಂದು ವೆಂಕಟೇಶ್ವರ ಬೇಕ್ರಿ ಅಂತ ಬೇಕ್ರಿಗೆ ಹೋಗಿದ್ವಿ. ಪ್ರತಿ ಸಲ ಬಂದಾಗ ಸತ್ಯ ನನಗಲ್ಲಿ ದಿಲ್ ಪಸಂದ್ ಕೊಡಿಸ್ತಾರೆ. ನನಗೆ ಈಗಿಂದಲ್ಲ, ಒಂದು 20 ವರ್ಷದಿಂದನೂ ಅಷ್ಟೇ. ಈ ಕಡೆ ಬಂದಾಗ ಅಲ್ಲಿ ಹೋಗಿ ಕೊಡಿಸ್ತಾರೆ. ಆಗಲಿ ಒಂದು ವಿಡಿಯೋ ಮಾಡೋಣ ಅಂತ ನಾನು ಸತ್ಯ ಇಬ್ಬರೂ ಹೋದ್ರೆ ಪರ್ಮಿಷನ್ಗೆ ಅಂತ ಹೋಗಿ. ಏನು ಹೇಳಿದ್ರಿ ಸತ್ಯ? ಅಲ್ಲಿ ಯಾರೋ ರೀಸೆಂಟಾಗಿ ಯಾರೋ ಕ್ರಿಯೇಟರ್ ಬಂದು ಸುಮ್ಮನೆ 5,000 ದಿಲ್ ಪಸಂದ್ ಮಾಡ್ತಾರೆ ದಿನಕ್ಕೆ ಅಂತ ಏನೋ ಟೈಟ್ಲ್ ಹಾಕಿದ್ದಾರೆ. ಅದಕ್ಕಿಂತ ಅವ್ರಿಗೆ ಸಾಕಷ್ಟು ತೊಂದರೆ ಆಗಿದೆಯಂತೆ. ಸೊ ದಯವಿಟ್ಟು ಈ ಓನರ್ನ ಮಾತಾಡಿಸಿ ಒಂದು ಕಂಟೆಂಟ್ ಮಾಡಿ. ನೀವೇ ಒಂದು ಕಲ್ಪನೆ ಮಾಡಿಕೊಂಡು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ನೋಡಿ, ಈಗ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಬಂದು ನಾವು ದಿಲ್ ಪಸಂದ್ ಎಲ್ಲ ತೊಗೊತಾ ಇದ್ವಿ. ಒಂದು ರೀಲ್ ಮಾಡಿ ತೋರಿಸೋಣ ನಮ್ಮ ಒಂದು ಪ್ರೇಕ್ಷಕರಿಗೆ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದರೆ ಯಾರೋ ಮಾಡೋ ತಪ್ಪಿಗೆ ಬಂದು 5,000 ಅವ್ರ ಕೈಲಿ ಪ್ರೊಡಕ್ಷನೇ ಮಾಡೋಕ್ಕಾಗೋದಿಲ್ಲ ಅಂತ 5,000 ಇನ್ನು ಎಲ್ಲಿಂದ ಮಾಡ್ತಾರೆ? ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಗೊತ್ತು, ಬಟ್ 5,000 ಪ್ರೊಡಕ್ಷನ್ ಆಗುತ್ತೆ, ಸೇಲ್ ಮಾಡ್ತಾರೆ ಅಂತ ಎಲ್ಲ ನಾವು ಆಗ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಮನೆಗೂ ಚೆನ್ನಾಗಿ ಮಾತಾಡ್ತಾರೆ ಪಾಪ. ಓನರ್ ತುಂಬ ಒಳ್ಳೆಯವರು. ಹೇಳಿದ್ರು, ಇಲ್ಲ ರೋಡ್ಗೆಲ್ಲ ಹೋಗ್ತಾ ಇದೆ ಇದು, ಇನ್ನೊಂದು 30 ಡೇಸ್ ಆದಮೇಲೆ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ರಿ, ಖಂಡಿತವಾಗ್ಲೂ ನೀವು ಬಂದ ವಿಡಿಯೋ ಮಾಡಲೇಬೇಕು ಅಂತಲೂ ಹೇಳಿದ್ರು. ಒಂದು 30 ಡೇಸ್ ಬಿಟ್ಟು ಬಂದು ವಿಡಿಯೋ ಮಾಡೋಣ ಬಿಡ. ಹೌದು. ಮತ್ತು ಚಿಂತಾಮಣಿ ಕಳ್ಳೆ ಬೀಜದೂ ಅದೇ ಥರ ಏನೋ ತೊಂದರೆ ಮಾಡಿದ್ದಾರೆ ಅಂತ. ಸೊ ದಯವಿಟ್ಟು ಕ್ರಿಯೇಟರ್ಸ್ ಮಾಡಬೇಡಿ ಆ ಥರ. ಓನರ್ನ ಡೈರೆಕ್ಟಾಗಿ ಮಾತಾಡಿಸಿ ಮಾಹಿತಿ ತೊಗೊಳ್ಳಿ, ಫ್ಯಾಕ್ಟ್ ಗೊತ್ತಾಗುತ್ತೆ. ಸುಮ್ಮನೆ ನಾವೇ ಏನೋ ಹೇಳೋದು ಅದೆಲ್ಲ ತುಂಬ ತಪ್ಪಾಗುತ್ತೆ. ಸೊ ಜಾಸ್ತಿ ಬೋಧನೆ ಮಾಡಿಬಿಟ್ರಿ ಅಂತ
ಒಂದು ಸೂಪರ್ ಧೂಳ್ ಧಮಾಕ ಜಾಗ ದೇವನಹಳ್ಳಿ ಬಿಟ್ಟರೆ ಇಲ್ಲಿ ಸಖತ್ ವಿಶಾಲವಾಗಿ ಮಾಡಿದ್ದಾರೆ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲು. ಸಾಧ್ಯ ಆದರೆ ಬನ್ನಿ, ಬಂದರೆ ಅಪ್ಸೆಟ್ ಅಂತೂ ಆಗಲ್ಲ. ಹೌದು ಹೌದು ಇನ್ನೇನು ಹೇಳ್ತೀಯ ಲಾಸ್ಟಲ್ಲಿ? ಸೂಪರ್, ಓವರಾಲ್ ಚೆನ್ನಾಗಿದೆ. ಯಾರನ್ನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದರೆ ದೇವನಹಳ್ಳಿಗೆ ಆಗಿಲ್ಲ ಅಂದರೆ ಇಲ್ಲಿದ್ದಾಗ ಒಳ್ಳೆ ಅದೇ ಟೇಸ್ಟು, ಅದೇ ಊಟ. ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಕ್ವಾಂಟಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಬನ್ನಿ ಟ್ರೈ ಮಾಡಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.